ಇಂಡಿಯಾದಲ್ಲಿ ಪ್ರತಿ ಗಂಟೆಗೆ ಒಬ್ಬ ಸ್ಟೂಡೆಂಟ್ ಸೂಸೈಡ್ ಅನ್ನು ಅಟೆಂಪ್ಟ್ ಮಾಡ್ತಿದ್ದಾನೆ ಅಂಡ್ ಇಟ್ ಈಸ್ ದ 4th ಲೀಡಿಂಗ್ ಕಾಸ್ ಇನ್ ಇಂಡಿಯಾ. 12th class student died by suicide. 2 students have lost their lives and died by suicide. ಪ್ರತಿ ವರ್ಷ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು 600 ಇಂದ 700% ಜಾಸ್ತಿ ಆಗ್ತಾ ಇದೆ. ಈ ಅನ್ಎಂಪ್ಲಾಯ್ಮೆಂಟ್ಗೆ ಮೇನ್ ರೀಸನ್ ಪೂರ್ ಕ್ವಾಲಿಟಿ ಆಫ್ ಎಜುಕೇಶನ್. ಪೂರ್ ಕ್ವಾಲಿಟಿ ಆಫ್ ಎಜುಕೇಶನ್. मैं अपने दुख और पीड़ा को किसी पास सामना नहीं कर सकता हूँ सर. बहुत संघर्ष से पढ़ा हूँ, ट्यूशन पढ़ा के मैं 2012 से ट्यूशन पढ़ा के अभी तक मैं पढ़ाई किया हूँ. बिल गेट्स कॉलेज ड्रॉप आउट, मार्क ज़करबर्ग कॉलेज ड्रॉप आउट, स्टीव जॉब्स हाई स्कूल ड्रॉप आउट, रिचर्ड ब्रांसन, ಲ್ಯಾರಿ ಪೇಜ್, ಟ್ರಾವಿಸ್ ಕಲಾನಿಕ್, ಅದಾನಿ ಇವರೆಲ್ಲ ಕೂಡ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂಡ್ ದೇ ಆರ್ ಎಸ್ಕೇಪ್ಡ್ ಫ್ರಮ್ ದ ಬಿಗ್ಗೆಸ್ಟ್ ರ್ಯಾಟ್ ರೇಸ್. Stock market, money management, leadership qualities, self-development, how to become health and fit, how to deal with negativity and the list is endless. ಇದರ ಬಗ್ಗೆ ಸ್ಕೂಲ್ ಕಾಲೇಜ್ಗಳಲ್ಲಿ ಹೇಳ್ಕೊಡೋದೇ ಇಲ್ಲ. ಇವೆಲ್ಲ ಕೂಡ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಗೆ ಬೇಕಾದಂಥ ಮಿನಿಮಮ್ ಕ್ವಾಲಿಟೀಸ್ಗಳು. ಆದರೆ ಎಜುಕೇಷನ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಈ ರೀತಿ ಸಕ್ಸಸ್ಫುಲ್ ಪೀಪಲ್ಗಳಿಗಲ್ಲ, ಬದಲಾಗಿ ಫ್ಯಾಕ್ಟರೀಸ್ಗಳಲ್ಲಿ ವರ್ಕರ್ಗಳನ್ನು ತಯಾರು ಮಾಡೋದಕ್ಕೆ. ಆಗಸ್ಟ್ 24, 1608 ಮೊದಲ ಬಾರಿ ಬ್ರಿಟಿಷರು ನಮ್ಮ ಇಂಡಿಯಾಕ್ಕೆ ಬರ್ತಾರೆ. ಅದಾದ ನಂತರ ಏನಾಯಿತು ಅಂತ ನಿಮಗೆ ಗೊತ್ತು. ಅವರು ಇಡೀ ನಮ್ಮ ದೇಶವನ್ನು ಕಂಟ್ರೋಲಿಗೆ ತಗೊತಾರೆ. ಆ ಟೈಮ್ನಲ್ಲಿ ಅವರು 2 ಮೇಜರ್ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗಿ ಬರ್ತದೆ. ಒಂದು ಕಮ್ಯುನಿಕೇಷನ್. ನಮ್ಮ ದೇಶದ ಜನರಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ ಹಾಗೂ ಅವರಿಗೆ ನಮ್ಮ ದೇಶದ ಲೋಕಲ್ ಲ್ಯಾಂಗ್ವೇಜ್ ಬರ್ತಿರಲಿಲ್ಲ. ಇದರಿಂದ ಜನರ ಜೊತೆ ಕಮ್ಯುನಿಕೇಷನ್ ಮಾಡೋದು ಬ್ರಿಟಿಷರಿಗೆ ತುಂಬಾ ಕಷ್ಟವಾಗ್ತಿತ್ತು. ನಂಬರ್ 2, ಬ್ರಿಟಿಷರು ಆಗತ್ತೇ ನಮ್ಮ ದೇಶವನ್ನು ಅಕ್ವೈರ್ ಮಾಡಿದ್ರು. ಆಗ ಅವರಿಗೆ ಮ್ಯಾನ್ ಪವರ್ ಅವಶ್ಯಕತೆ ತುಂಬಾ ಇರ್ತಿತ್ತು. ಅವರ ಅಂಡರ್ ಕೆಲಸ ಮಾಡೋದಕ್ಕೆ ಕ್ಲರ್ಕ್, P1, ಅಟೆಂಡರ್, ಸೋಲ್ಜರ್ಸ್ ಈ ರೀತಿ. ಆದರೆ ಅವರ ಅಂಡರ್ ಕೆಲಸ ಮಾಡೋದಕ್ಕೆ ನಮ್ಮ ಜನ ಒಪ್ತಿರಲಿಲ್ಲ. ಆಗ ಇಂಟ್ರೊಡ್ಯೂಸ್ ಮಾಡಿದ್ದೆ ಈ ಎಜುಕೇಷನ್ ಸಿಸ್ಟಮ್. 1835 ಥಾಮಸ್ ಬೆಬಿಂಗ್ಟನ್ ಮೆಕಾಲೆ ಅವರು ಈ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮನ್ನು ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇದರ ಮೇನ್ ಮೋಟಿವ್ ಆಗಿತ್ತು ಏನಂದರೆ ಜನರನ್ನು ವರ್ಕರ್ಸ್ಗಳಾಗಿ ಕನ್ವರ್ಟ್ ಮಾಡೋದಕ್ಕೆ, ಫ್ಯಾಕ್ಟ್ರೀಸ್ಗಳ ವರ್ಕರ್ಸ್ಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ನೀವು ಸ್ಕೂಲ್, ಕಾಲೇಜ್ ಆ್ಯಂಡ್ ಫ್ಯಾಕ್ಟರೀಸ್ಗಳನ್ನು ಕಂಪೇರ್ ಮಾಡಿ ನೋಡಿ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಲೈಕ್ ಯೂನಿಫಾರ್ಮ್, ಶೂಸ್, ಫಾಲೋಯಿಂಗ್ ಆರ್ಡರ್ಸ್, ಕ್ಯಾಬ್ಸ್, ಸೆಕ್ಯೂರಿಟಿ, CCTV ಎಲ್ಲ ಕೂಡ ಸೇಮ್ ಇರುತ್ತೆ. 1835 ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗೋಕ್ಕಿಂತ ಮುಂಚೆ ಈ ಎಜುಕೇಷನ್ ಅನ್ನೋದು ಎಲ್ರಿಗೂ ಕೂಡ ಸಿಗ್ತಿರಲಿಲ್ಲ. ಕೆಲವರಿಗೆ ಮಾತ್ರ ಸಿಗ್ತಿತ್ತು. ಲೈಕ್ ಪಾಂಡಿತ್ಯ ಹೇಳೋರಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮಾತ್ರ. ಮೊದಲ ಬಾರಿ ಎಲ್ರಿಗೂ ಕೂಡ ಫ್ರೀಯಾಗಿ ಎಜುಕೇಷನ್ ಸಿಸ್ಟಮ್ ಸಿಗಲು ಶುರುವಾಯಿತು. ಅಲ್ಲಿಂದ ಜನರು ಅಗ್ರಿಕಲ್ಚರನ್ನು ಮಾಡೋದು ಬಿಟ್ಟು ಸ್ವಲ್ಪ ಫ್ಯಾಕ್ಟ್ರೀಸ್ ಕಡೆ ಮುಖ ಮಾಡೋಕ್ಕೆ ಶುರು ಮಾಡಿದ್ರು. ಥಾಮಸ್ ಬೆಬಿಂಗ್ಟನ್ ಇಂಟ್ರೊಡ್ಯೂಸ್ ಮಾಡಿದ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಟೈಮ್ನಲ್ಲೇ ಇಂಡಿಯಾದಲ್ಲಿ ಮೊದಲ ಬಾರಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರುವಾಗಿರುತ್ತೆ. ಈ ಟೈಮ್ನಲ್ಲಿ ಇಂಡಸ್ಟ್ರೀಸ್ಗಳಿಗೆ ತುಂಬಾ ವರ್ಕರ್ಸ್ಗಳ ಅವಶ್ಯಕತೆ ಇರುತ್ತೆ. 1947 ಬ್ರಿಟಿಷರು 200 ವರ್ಷಗಳ ನಮ್ಮನ್ನು ಆಳ್ವಿಕೆ ಮಾಡಿ ದೇಶವನ್ನು ಬಿಟ್ಟು ಹೋಗ್ತಾರೆ. Lord Mountbatten then addressed men of the 2nd Battalion Royal Norfolks, and Lord Mountbatten said, "With the departure of the British forces, the outward and visible sign of British rule in India." ಅದಾದ ನಂತರ ನಮ್ಮ ದೇಶದಲ್ಲಿ ಹೊಸ ಕಾನ್ಸ್ಟಿಟ್ಯೂಷನ್ ಬರುತ್ತೆ, ಹೊಸ ರೂಲ್ಸ್ಗಳು ಬರ್ತವೆ. ಆದರೆ ಅದೇ ಹಳೆ ಎಜುಕೇಷನ್ ಸಿಸ್ಟಮನ್ನು ಕಂಟಿನ್ಯೂ ಮಾಡ್ತಾರೆ. ಅದಾದ ನಂತರ ಸ್ವತಂತ್ರ ಬಂದಾದ ಮೇಲೆ ಎಜುಕೇಷನ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಕೂಡ ಸರ್ವೀಸ್ ಆಗಿದ್ದ ಎಜುಕೇಷನ್ ಬಿಸ್ನೆಸ್ ಆಗಲು ಶುರುವಾಗುತ್ತೆ. ಬೇರೆ ದೇಶಗಳಲ್ಲಿ ಇಂಗ್ಲೀಷ್ ಅಂದರೆ ಜಸ್ಟ್ ಒಂದು ಲ್ಯಾಂಗ್ವೇಜ್ ಅಷ್ಟೇ. ನಮ್ಮ ದೇಶದಲ್ಲಿ ಇಂಗ್ಲೀಷ್ ಅಂದರೆ ಸಿಂಬಲ್ ಆಫ್ ಸ್ಟೇಟಸ್ ಅಂತ. ಇಂಗ್ಲೀಷ್ ಮಾತಾಡೋರನ್ನ ಬೇರೆ ಲೆವೆಲ್ ಆಫ್ ರೆಸ್ಪೆಕ್ಟನ್ನು ಕೊಡ್ತಾರೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಂಡ ಪ್ರೈವೇಟ್ ಸ್ಕೂಲ್ಗಳು ಮತ್ತೆ ಇಂಡಿಯಾದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಶುರು ಮಾಡ್ತಾರೆ. ಸ್ಟೂಡೆಂಟ್ಗಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಕೂಡ ರೀಸನ್ನೇ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ತಮ್ಮ ರೆಪ್ಯುಟೇಷನನ್ನು ಕಾಪಾಡ್ಕೊಳ್ಳೋದಕ್ಕೆ ಹಾಗೂ ನೆಕ್ಸ್ಟ್ ಇಯರ್ ಅಡ್ಮಿಷನ್ಗೋಸ್ಕರ ಈಗಿರುವ ಸ್ಟೂಡೆಂಟ್ಗಳ ಮೇಲೆ ಪ್ರೆಷರನ್ನು ಹಾಕ್ತಾರೆ. ನೀವು ಯಾವುದೇ ಸ್ಕೂಲ್, ಕಾಲೇಜ್ಗಳ ಬ್ಯಾನರ್ಗಳನ್ನ ನೋಡಿ, ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರೋರ ಫೋಟೋಗಳು ಮತ್ತು ಡೀಟೇಲ್ಸ್ನ ಹಾಕಿರ್ತಾರೆ. ಆದರೆ ಬೇರೆ ಫೀಲ್ಡಲ್ಲಿ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿರೋನು, ನ್ಯಾಷನಲ್ಸ್ಗೆ ಆಡಿರೋನು, ಬೇರೆ ಫೀಲ್ಡಲ್ಲಿ ಅಚೀವ್ ಮಾಡಿರೋನ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಸ್ಕೂಲ್ ಆ್ಯಂಡ್ ಕಾಲೇಜಸ್ಗಳಲ್ಲಿ ಪಾಠನ ಸ್ಟೂಡೆಂಟ್ಗೆ ಬದಲಾಗಿ ಟೀಚರ್ಸ್ಗಳಿಗೆ ಮಾಡಬೇಕು. ಯಾಕೆಂದರೆ ಎಷ್ಟೋ ಟೀಚರ್ಸ್ಗಳು ಕಾನ್ಸೆಪ್ಟ್ ಗೊತ್ತಿಲ್ಲದೆ ಪಾಠ ಮಾಡ್ತಾರೆ. ಟೀಚರ್ಸ್ಗೆ ಏನು ಗೊತ್ತಿಲ್ಲ ಅಂದರೆ ಸ್ಟೂಡೆಂಟ್ ತಾನೇ ಏನು ಕಲಿತಾರೆ. ಹಾಗಂತ ಎಲ್ಲ ಟೀಚರ್ಸು ಹಂಗೆ ಮಾಡೋದಿಲ್ಲ. ಸ್ಕೂಲ್ ಸಿಸ್ಟಮನ್ನು ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಸ್ಟೂಡೆಂಟ್ಗಳು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋಂಗೇ ಇಲ್ಲ. ಜಸ್ಟ್ ಟೀಚರ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡೋದು, ಅವ್ರ ಅಸೈನ್ಮೆಂಟ್ ಕೊಡೋದು, ಈ ರೀತಿ ಒಂದು ಸಿಸ್ಟಮನ್ನು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ.
ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಎಷ್ಟೊಂದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ನಿಮಗೆ ಎಜುಕೇಷನನ್ನು ಬಿಟ್ಟು ಬೇರೆ ಏನಾದರೂ ಸ್ಪೆಷಲ್ ಸ್ಕಿಲ್ ಇದೆಯಾ? ಪ್ರಪಂಚದ ಟಾಪ್ ಕಂಪ್ನೀಸ್ಗಳಾದಂತಹ ಗೂಗಲ್, IBM, ಯೂಟ್ಯೂಬ್ ಈ ಎಲ್ಲ ಕಂಪನಿಗಳಿಗೆ CEO ನಮ್ಮ ದೇಶದವ್ರೆ. ನಮ್ಮ ದೇಶದಲ್ಲಿರುವಂಥ ಟ್ಯಾಲೆಂಟೆಡ್ ಪೀಪಲ್ಸ್ಗಳು ನಮ್ಮ ದೇಶದ ಸಿಟಿಸನ್ಶಿಪ್ಪನ್ನು ಬಿಟ್ಟು ಬೇರೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ತಿದ್ದಾರೆ. ಈ ಲಿಸ್ಟ್ ಪ್ರತಿ ವರ್ಷ ಜಾಸ್ತಿ ಆಗ್ತಲೇ ಇದೆ. ಇದೇ ರೀತಿ ನಮ್ಮ ದೇಶದಲ್ಲಿರುವ ಟ್ಯಾಲೆಂಟೆಡ್ ಪೀಪಲ್ಸ್ಗಳೆಲ್ಲ ಬೇರೆ ದೇಶಕ್ಕೆ ಹೋದರೆ ಕೊನೆಗೆ ಉಳಿಯೋದು ಈ ರೀತಿ ಜನಗಳು ಮಾತ್ರ. मैं 5वीं क्लास हिंदू राष्ट्रीय बनना चाहिए. सिलेंडर 2000 रुपए का हो जाए, चाहे पेट्रोल 500 रुपए लीटर हो जाए, लेकिन हम वोट देंगे मोदी जी को ही. हिंदू राष्ट्र तो भाई होगा ही 1000 बिलियन डॉलर 1000 3 to 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ಮಿನಿಮಮ್ 40,000 to 50,000 ದುಡ್ಡನ್ನು ಚಾರ್ಜ್ ಮಾಡ್ತಾರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಇವತ್ತು ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗೋಗಿದೆ, ಸ್ಟೂಡೆಂಟ್ಗಳು ಕಸ್ಟಮರ್ ಆಗೋಗಿದ್ದಾರೆ. ಇದರ ಬಗ್ಗೆ ಕೇಳಬೇಕಾದಂಥ ಪೊಲಿಟಿಷಿಯನ್ಸ್ಗಳು ಸುಮ್ಮನೆ ಆಗೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲ ಸ್ಕೂಲ್ ಕಾಲೇಜಸ್ಗಳು ಅವ್ರದ್ದೇ ಆಗಿರುತ್ತೆ. ಇವತ್ತು US, UK ಪ್ರಪಂಚದ ಬೆಸ್ಟ್ ಎಜುಕೇಷನ್ ಪ್ರೊವೈಡರಲ್ಲಿ ಟಾಪ್ 1ನಲ್ಲಿದ್ದಾರೆ. ನೀವು ಯಾವುದೇ ಇನೋವೇಷನ್ ನೋಡಿ ಎಲ್ಲ ಕೂಡ ಅಮೇರಿಕಾದವರೇ ಮಾಡಿರ್ತಾರೆ. ಕಂಪ್ಯೂಟರ್, ಫೋನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕೂಡ ಅವರೇ. ಇಡೀ ಪ್ರಪಂಚಕ್ಕೆ ಟೈಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೇ ನಮ್ಮ ದೇಶದಲ್ಲಿ ಕ್ವಾಂಟಮ್ ಫಿಸಿಕ್ಸ್, ಸ್ಪೇಸ್ ಸೈನ್ಸ್, ಟೈಮ್ ಟ್ರಾವೆಲ್, ಮೈಕ್ರೋಬಯಾಲಜಿ ಇದರ ಬಗ್ಗೆ ತುಂಬಾ ತಿಳ್ಕೊಂಡಿದ್ರು. ನಳಂದ ಯೂನಿವರ್ಸಿಟಿ, ತಕ್ಷಶಿಲಾ ಯೂನಿವರ್ಸಿಟಿ ಈ ರೀತಿ ಟಾಪ್ ಯೂನಿವರ್ಸಿಟಿಗಳನ್ನು ಕಟ್ಟಿ ಎಲ್ರಿಗೂ ಕೂಡ ಫ್ರೀಯಾಗಿ ಎಜುಕೇಷನನ್ನು ಪ್ರೊವೈಡ್ ಮಾಡಿದರು. ಎಜುಕೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾದಂಥ ಬೇಸಿಕ್ ನೀಡು. ಎಜುಕೇಷನ್ ಇರಲಿಲ್ಲ ಅಂದರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಓಕೆ, ನೀವೀಗ ಮಾಡ್ತಿರುವಂಥ ಕೆಲಸಕ್ಕೂ ನೀವು ಓದಿದಂಥ ಸಿಲೆಬಸ್ಗೂ ಯಾವ್ದಾದ್ರು ಕನೆಕ್ಷನ್ ಇದೆಯಾ? ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾಟ್ ಎಗೇನೆಸ್ಟ್ ಎಜುಕೇಷನ್ ಬಟ್ ಎಗೇನೆಸ್ಟ್ ದ ಸಿಸ್ಟಮ್. ಇನ್ಫ್ಲುಯೆನ್ಸರ್ಗಳು ನಮ್ಮನ್ನು ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋವನ್ನು ನೋಡಿ. ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ